ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ದರ್ಶನ್ ಯಾರಿಗೂ ಗೊತ್ತಿಲ್ಲ, ಡಿ ಬಾಸ್ 1 ವರ್ಷದವರೆಗೆ ಅವರು ಜೈಲಲ್ಲೇ ಸಾಕ್ಷಿಗಳು ಮುಗಿಯುವವರೆಗೆ. ಯಾಕಂದರೆ ಸಾಕ್ಷಿಗಳನ್ನ ತಿರ್ಸ್ತಾರ, ಮಾಡ್ತಾರ, ಬದಲಾಯಿಸ್ತಾರ, ದುಡ್ಡಿದ್ದವರು ಅದಾರ, ಪ್ರಭಾವಿ ಅದಾರ. ಅವರಿಂದ ಕೊಲ್ಲಲ್ಪಟ್ಟಂಥ ಆರೋಪದವ್ರ ಮೇಲೆ ಕೊಲ್ಲಲ್ಪಟ್ಟಂಥ ರೇಣುಕಾಸ್ವಾಮಿ ಒಬ್ಬ ಬಡವ ಆ ಕೇಸನ್ನು ಮುಚ್ಚಾಕು ಸಾಧ್ಯಗಳಿದ್ದ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಇದ್ದು 1 ವರ್ಷದವರೆಗೆ ಈ ಸಾಕ್ಷಿಗಳ ಎನ್ಕ್ವೈರಿ ಮುಗಿಯುವವರೆಗೆ ಹೊರಗೆ ಬಿಡೋದಿಲ್ಲಪ್ಪ, ನಿಂಗೆ ಜಾಮೀನಿಲ್ಲ ಅನ್ನುವಂಥ ಮಾತನ್ನು ಹೇಳಿದರೆ ಅದರಿಂದ ಅವ್ರ ತೊಂದರೆನೂ ಆಗ್ಯದ. ದರ್ಶನ್ ಅವ್ರಿಗಿಲ್ಲ ಅಂತಲ್ಲ, ಅದರ ಆರೋಪ ಮಾತ್ರ ಭಾಳ ಗುರುತರದ, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ಸಾಕ್ಷಿ ತಿರ್ಸ್ತಾರೆ ಅನ್ನೋಂಥ ಭಯ, ಆತಂಕ ನ್ಯಾಯಾಲಯಕ್ಕದ ಅಥವಾ ರೇಣುಕಾಸ್ವಾಮಿಯವರ ವಾದ ಮಾಡುತ್ತಿರುವಂಥ ವಕೀಲರಿಗೆ ಅದ. ಅದಕ್ಕಾಗಿ ಈ ಕೆಲಸ ಆಗಬಾರ್ದು ಅಂತಂದ್ರೆ 1 ವರ್ಷ ಹೊರಗೆ ಬಿಡಬಾರ್ದು. ಆದರೆ ಅಭಿಮಾನಿಗಳ ಸಂಘಗಳಿದ್ದಾವಲ್ರಲ್ಲೇ, ದರ್ಶನರನ್ನು ದೇವ್ರನ್ನಾಗಿ ನೋಡುವಂಥದ್ದು, ದರ್ಶನ ಪರಮಗೆಲ್ಲ ಅನ್ನುವಂಥದ್ದು ಅಂಥ ಜನ ಇದ್ದಾರೆ. ಅಂಥವ್ರೊಳಗೆ ಒಬ್ಬರು ಯಾರಪ್ಪ ಅಂತಂದ್ರೆ 1-3 ಜನ, ಪುನೀತ, ವೇಣು, ಸುಹಾಸ್ ಅಂತೇಳಿ ತುಮಕೂರಿನವರು. 49ನೇ ಸಾಕ್ಷಿ ಸಂದೀಪ್ ಅನ್ನುವಂಥವ್ರನ್ನ ಬೆಳೆಸ್ಲಿಕ್ಕೆ ನೋಡಿದ್ದಾರೆ. ನೀ ಸುಳ್ಳು ಹೇಳಪ್ಪ, ಸತ್ಯ ಹೇಳಬೇಡ ಅನ್ನುವಂಥ ಮಾತನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ಅವ್ರ ಮೇಲೆ ಸ್ವತಃ ಸಂದೀಪ್ ಇದ್ದಂಥವರು ಆರೋಪ ಮಾಡಿದ್ದಾರೆ. ಅದಕ್ಕಾಗಿ ನ್ಯಾಯಾಧೀಶರಂತೆ ಅವ್ರನ್ನ ತೊಗೊಂಡು ಬಂದ್ರಪ್ಪ, ಕಸ್ಟಡಿಗೆ ತೊಗೊಂಡು ಹೇಳಿದಾಗ ಈ ತುಮಕೂರಿನ 3 ಜನ ಇವರನ್ನು ಬಂಧಿಸಿದ್ದಾರೆ. ಅಷ್ಟಲ್ಲ, ಇವ್ರನ್ನ ಏನಪ್ಪ ಅಂತಂದ್ರೆ ಈ ತುಮಕೂರಿನ ಪುನೀತ, ವೇಣು, ಸುಹಾಸ್ ಅಂತೇಳಿ ಇವ್ರ ಹೆಸರು. ಅದರಲ್ಲಿ ಮುಖ್ಯವಾಗಿ ಪುನೀತ್ ಇದ್ದಂಥ ಅವರು ಡಿ ಕಂಪನಿ ಅಂತ ಹೆಸರು ಮೇಲೆ ಒಂದು ಫ್ಯಾನ್